ಇವರಿಬ್ರು ನೋಡಿ ಹೆಂಗೆ ಆಡ್ತಿದ್ದಾರೆ ಬಿಸ್ಕೆಟ್ ಹಾಕು ಅಂತ. ಯಾವಾಗಲೂ ಇವ್ರದ್ದಿದೆ ಕತೆ ಆಯಿತು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಪ್ರಿಯರಾವ್. ಇವತ್ತಿನ ಕತೆ ಅಂತ ಸ್ಪೆಷಲ್ ಏನೂ ಇಲ್ಲ, ಬಿಕಾಸ್ ಮಧ್ಯ ಕ್ಲಿಪ್ಪಿಂಗ್ಸ್ ತಗೊಳ್ಳೋದೇ ಮರ್ತೋಗ್ಬಿಟ್ಟೆ ಗುರು. ಒಂದೊಂದ್ಸಲಿ ವಿಡಿಯೋ ಮಾಡೋದೇ ಮರ್ತೋಗುತ್ತೆ. ಆಮೇಲೆ ನೋಡಿದ್ರೆ ಅಕ್ಕ ನೋಡಿ ಮಲ್ಕೊಂಡಿದ್ದಾಳೆ. ಮಲ್ಕೊಂಡು ಹೊರಗಡೆ ನೋಡ್ಕೊಂಡು ಹೆಂಗೆ ಯಾವಾಗಲೂ ಇವಳು ಒಳಗಡೆನೇ ಕೂತ್ಕೋಬೇಕು. ಆಮೇಲೆ ಕಿಚನ್ ಕಡೆ ಬಂದರೆ ನಮ್ಮಮ್ಮ ಮೆಂತೆ ಪಲಾವ್ ಮಾಡ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಅಂತ, ಒನ್ ಆಫ್ ದ ಫೇವ್ರೆಟ್ ಟಿಫನ್ ಅಂತಲೇ ಹೇಳ್ಬೋದು. ಇನ್ನು ಸಂಜೆವರೆಗೂ ವೀಡಿಯೋಸ್ ಮಾಡೋದೇ ಮರ್ತೋದೆ. ಸಂಜೆ ಆಯಿತು, ಸ್ಯಾಟರ್ಡೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮನೆ ಕಡೆ ಬಂದು ಸ್ವಲ್ಪ ಲ್ಯಾಪ್ಟಾಪಲ್ಲಿ ಏನೋ ಮಾಡಬೇಕಿತ್ತು ಮಾಡ್ತಿದ್ದೆ. ಅಷ್ಟರಲ್ಲಿ ಪಾರ್ಸಲ್ ಬಂತು, ಅಮೆಝಾನಿಂದ ಆರ್ಡರ್ ಮಾಡಿದ್ದೆ ಏನೋ. ಸೊ ಇನ್ನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮದು ಪೂಜೆ ವಾರ. ಇವತ್ತು ಸ್ಯಾಟರ್ಡೆ ಬಂದು, ಸೊ ಅದರಿಂದ ನಮ್ಮಮ್ಮ ಪೂಜೆ ಮಾಡ್ತಿದ್ರೆ ಇವ್ರು ಕಾಯ್ತಿದ್ರು. ಯಾವಾಗಲೂ ನಾವು ಪೂಜೆ ಆಗಿದ ತಕ್ಷಣ ಬಿಸ್ಕೆಟು ಮತ್ತು ಹಾಲು ಹಾಕ್ತೀವಿ. ಸೊ ಅದರಿಂದ ಇವರು ಫುಲ್ ವೆಯ್ಟಿಂಗಲ್ಲಿದ್ದರು. ಇನ್ನು ಅರ್ಜೆಂಟ್ ಆಗಿಬಿಟ್ಟಿತ್ತು ಅವರಿಗೆ. ಅದಕ್ಕೆ ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಹಿಂಗೆ ಆಡ್ತಿದ್ದಾರೆ. ನಮ್ಮಪ್ಪ ಅಂದರೆ ಬೇಗ ಹಾಕುತ್ತೆ ಅಂತ. ನೋಡಿ ಹೆಂಗೆ ಆಡ್ತಿದ್ದಾರೆ. ಅಷ್ಟೇ ಇವತ್ತಿನ ಕತೆ. ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್.